ಚರಂಡಿ ಇಲ್ಲ. ಮಳೆ ಬಂದರೆ ಮನೆಗಳಿಗೆ ನುಗ್ಗುವ ಕೊಳಚೆ ನೀರು, ಸೊಳ್ಳೆಗಳ ಕಾಟ, ರೋಗಗಳ ಭೀತಿ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನನ್ನಿವಾಳ ಗ್ರಾಮದ ದಲಿತರ ಓಣಿಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದ ಹೊಸ ದಲಿತರ ಕಾಲೋನಿ ಓಣಿ. ಎತ್ತರ ಪ್ರದೇಶದಲ್ಲಿರುವ ಈ ಓಣಿಯಲ್ಲಿ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆಯೇ ಇಲ್ಲ. ಸ್ವಲ್ಪ ಮಳೆ ಬಂದರೂ ರಸ್ತೆ ಮೇಲಿನ ಕೊಚ್ಚೆ ನೀರು ನೇರವಾಗಿ ಮನೆಗಳತ್ತ ಹರಿದು ಮನೆಗಳಿಗೆ ನುಗ್ಗುತ್ತಿದೆ. ಮತ್ತೊಂದೆಡೆ ನೀರು ನಿಂತಲ್ಲೇ ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಮಕ್ಕಳಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಎಂದು ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ನರೇಗಾ ಯೋಜನೆಯಡಿ ಚರಂಡಿ ಕಾಮಗಾರಿ ನಿರ್ಮಿಸುವುದಾಗಿ ಬೋರ್ಡ್ ಹಾಕಿ ಸುಮಾರು 2 ವರ್ಷ ಕಳೆದರೂ ಕಾಮಗಾರಿ ಮಾತ್ರ ಆರಂಭವಾಗಿಲ್ಲ. ಕಾಮಗಾರಿ ಮಾಡದೆ ಬಿಲ್ ಪಡೆದಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿತ್ತು. ಈ ಆರೋಪದ ಸತ್ಯಾಸತ್ಯತೆ ಪರಿಶೀಲಿಸಲು ಜನಧ್ವನಿ ನ್ಯೂಸ್ ಸ್ಥಳಕ್ಕೆ ಭೇಟಿ ನೀಡಿ ರಿಯಾಲಿಟಿ ಚೆಕ್ ನಡೆಸಿದಾಗ ಸ್ಥಳೀಯ ನಿವಾಸಿಗಳು ಕೂಡ ಇದೇ ರೀತಿಯ ಆರೋಪಗಳನ್ನು ಮಾಡಿದ್ದಾರೆ. ಆದರೆ ದಾಖಲೆಗಳ ಪರಿಶೀಲನೆಯಲ್ಲಿ ಕಾಮಗಾರಿ ಬೋರ್ಡ್ ಹಾಕಿದ್ದಕ್ಕೆ ಸಂಬಂಧಿಸಿದಂತೆ 1054 ರೂಪಾಯಿ ಕೂಲಿ ಹಣ ಪಾವತಿಯಾಗಿರುವುದನ್ನು ಹೊರತುಪಡಿಸಿ ಯಾವುದೇ ಬಿಲ್ ಪಾವತಿಯಾಗಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಆದರೆ ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಇಲ್ಲಿನ ನಿವಾಸಿಗಳ ಸಮಸ್ಯೆ ಮಾತ್ರ ಗಂಭೀರವಾಗಿದೆ. ಮಳೆ ನೀರು ಮತ್ತು ಕೊಳಚೆ ನೀರು ಮನೆಗಳ ಮುಂದೆ ಹಾಗೂ ಮನೆಗಳಿಗೆ ನುಗ್ಗದಂತೆ ಕೂಡಲೇ ಸೂಕ್ತ ಚರಂಡಿ ನಿರ್ಮಾಣ ಕಾಮಗಾರಿ ಆರಂಭಿಸಬೇಕು ಎಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ. ಹಾಗಾದರೆ ನನ್ನಿವಾಳ ಗ್ರಾಮದ ನಿವಾಸಿಗಳು ತಮ್ಮ ಸಮಸ್ಯೆ ಬಗ್ಗೆ ಏನು ಹೇಳುತ್ತಾರೆ? ನೀವೇ ಕೇಳಿ. ಉದ್ಘಾಟನೆ ಎಲ್ಲ ದುಡ್ಡು ಚರಂಡಿ ಏನು ಮಾಡಿಲ್ಲ ಅಷ್ಟೇ. ಎಲ್ಲ ಆಗೈತಿ. ಈ ಚರಂಡಿ ಬೇಡ ಏನು ಬೇಡ, ಇಲ್ಲಿ ಅವ್ರದ್ದು ಏನಾಯ್ತು ಅದೇನು ಮಾಡ್ಕೋಬೇಕು ಅದು ಮಾಡ್ಕೊಂಡಿದ್ದಾರೆ. ಬೋರ್ಡಿಗೆ ಏನು ಬರೀಬೇಕು ಅದು ಬರುತ್ತಾರೆ ಅಷ್ಟೇ ಅವ್ರು ಮಾಡೋದು, ಮುಂದದ್ದು ಏನು ಮಾಡಲ್ಲ. ಕೇಳಂಗಿಲ್ಲ, ಇದು ಮಾಡ್ದಲೆ ದುಡ್ಡು ಆಗಲ್ಲ, ಈ ಕೆಲಸ ದುಡ್ಡು ಆಗಲ್ಲ. ಎಲ್ಲ ಈಗ ನಿನ್ ಸಮಸ್ಯೆ ಆಯ್ತಾ, ದುಡ್ಡು ತಗೊಂಡಾರ ಮಾತಾಡಿ ಎನ್ಕ್ವೈರಿ ಆಗ್ತಾರೆ, ಅದೇನು ದುಡ್ಡು ತಗೊಂಡು ಹೇಳ್ತಾರೆ. ನೀನ್ ಯಾಕೆ ಹೇಳ್ತಿರೋದು ನಮಗೆ ಬೇಕಾಗಿರೋ ಚರಂಡಿ. ಚರಂಡಿ ಇನ್ನು ಎಷ್ಟು ವರ್ಷ ಬೇಕಣ್ಣ ಚರಂಡಿ? ನೋಡಲ್ಲಿ ಮಳೆ ಬಂದ್ರೆ ನೀರು ಎಲ್ಲಿ ಹೋಗ್ತದೆ, ಎಲ್ಲಿ ನಿಂತ್ಕೊಂತವೆ. ನಮ್ಮ ಕಡೆ ನಾವು ಪಾಠ ನೀರು ಮೊದ್ಲಾಗ ಅಲ್ಲಿ ಹೋಗಂಗಿಲ್ಲ, ನಮ್ಮನೆ ಸಂದಿಲ್ ಬರ್ತಾವ ನೀರು ಅಂತ ಅವ್ರು ಇದು ಮಾಡ್ತಾರೆ. ನಮ್ಮ ನೀರು ಎಲ್ಲಿ ಬಿಡ್ಬೇಕಣ್ಣ? ಎಲ್ಲಿ ನಾವ್ ಹೆಂಗಣ ಹೇಳೋಣ? ಮಳೆ ಬಂತಂದ್ರೆ ನೀರು ಎಲ್ಲಿ ಹೋಗಿ ನಿಂತ್ಕೊಂತ ನೀನು ಯೋಚನೆ ಮಾಡು. ಅಲ್ಲಿ ಬರ್ತಾನೆ, ಅಲ್ಲಿ ಮನೆ ಸಂದಿಲ್ ಬರ್ತಾವ ನೀರು. ನೀವು ಅದು ಮಾಡ್ಬೇಕ, ಮತ್ತೆ ಮಾಡ್ತಿದ್ರೆ ಬೋರ್ಡ್ ಆಗೈತಾ? ನಾವು ಕೆಲಸ ಮುಂದುವರಿಸ್ಬೇಕಾನೆ, ಯಾಕೆ ನಿಲ್ಸಿದೀರಾ? ನೀವು ಮಾಡಿ ಕೆಲಸ ಅದನ್ನ ಮಾಡಿಲ್ಲ, ಮಾಡ್ತಾರೆ. ಅಲ್ಲಿ ಬೈಕ್ ಐತಲ್ಲ, ಅಲ್ಲೇ 6 ತಿಂಗಳು ಸಿಸಿ ರೋಡ್ ಯಾವ ಸ್ಕೀಮ್ ಮಾಡಿರೋದು? ಸಿಸಿ ರೋಡ್ ಯಾವ ಸ್ಕೀಮು? ಸಿಸಿ ರೋಡ್ ಮಾಡೋದು ಯಾವ ಸ್ಕೀಮ್ ಮಾಡ್ರಿ? ಭಾಳ ವರ್ಷ ಆಯ್ತು ಮಾಡಿ. ಮತ್ತೆ ಅವ ಚರಂಡಿ ಮಾಡುವ ಆಯ್ತಲ್ಲ ಅಂತ ಈಗ ಚರಂಡಿ ಮಾಡ್ದಲ್ಲ. ಒಟ್ಟು ಅವತ್ತು ಚರಂಡಿ ಅವತ್ತಿಗೆ ಸಮಸ್ಯೆ ಬರ್ತಿರಲ್ಲ. ಚರಂಡಿ ಮಾಡಿ ರೋಡ್ ಮಾಡಿದ್ರೆ ಸಮಸ್ಯೆ ಬರ್ತಿರಲ್ಲ. 5 ವರ್ಷದ್ದೆಲ್ಲ ಎಲ್ಲರೂ ಕರ್ಕೊಂಡ್ಬಂದು ತೋರಿಸಿ ಅರ್ಜಿ ಮಾಡಿ ಎಲ್ಲ ಕೈ ಬಿಟ್ಟು ಒಂದಿನ ಎಲ್ಲ ಹೋಗಿರೋದು. 5 ವರ್ಷ 5-6 ವರ್ಷ ಗಂಟೆ ಓಡಾಡಿ ಪಂಚಾಯತಿ ಎಲ್ಲ ಕೆಡಿಸ್ಕೊಂಬಂಗಿಲ್ಲ. ಇಷ್ಟು 5 ವರ್ಷದಿಂದ ಅದೇ ಗೊತ್ತು ನಮಗೆ ಪ್ರಾಬ್ಲಮ್ ಐತೆ ಅಂತ ಗೊತ್ತಲ್ಲ. ಓಡಾಡಕ್ ಜಾಗ ಇರಲ್ಲ. ಒಳಕ್ ಹೋದ್ರೆ ನೀರು, ಹೊರಕ್ ಬಂದ್ರು ನೀರೇನ, ಬರೀ ನೀರ್ನಾಗ ಓಡಾಡ್ಬೇಕು. ನಿಲ್ಸ್ಕೊಳುತ್ತೆ ನೀರು. ಅದೇ ಮತ್ತೆ ನಮ್ಮ ಮನೆ ಹಳ್ಳ ನಿಲ್ಸ್ಕೊಳುತ್ತೆ ನೀರು. ನೀರು ಬಂದಾಗ ಬರ್ರಿ, ಅವಾಗ ಗೊತ್ತಾಗುತ್ತೆ. ನನ್ಗೆ ಹೊರಕ್ ಬರಕ್ಕೂ ಜಾಗ ಇರಲ್ಲ, ಮಳೆ ಬಂದ್ರೆ ಒಳಕ್ ಹೋಗಕ್ಕೂ ಜಾಗ ಇರಲ್ಲ. ಅದೇ ಮತ್ತೆ ಒಳಕ್ ಹೋಗಕ್ಕೂ ಜಾಗ ಇರಲ್ಲ. ನಮ್ಮ ಹುಡುಗರೆಲ್ಲ ನೀರ್ನಾಗೆ ಓಡಾಡ್ಬೇಕು, ನೀರ್ನಾಗೆ ನಾವು ಕೆಲಸ ಮಾಡ್ಬೇಕು. ಒಳಕ್ ಹೋದ್ರು ನೀರ್ನಾಗೆ, ಹೊರಕ್ ಬಂದ್ರು ನೀರ್ನಾಗ. ಒಬ್ರು ಕಿವ್ಯಾಗ ಕಾಟಾಡಂಗಿಲ್ಲ. ನೀರ್ ನಿಂತಾಗ ಬರ್ಬೇಕಾಗಿತ್ತು. ನೀವು ನೀರು ಇವಾಗ ನಿಂತಿಲ್ಲಲ್ಲ, ಇವಾಗ ನಿಮಗೆ ಕಾಣೋದು ಅಷ್ಟೇ. ಮಳೆ ಬಂದಾಗ ಬಂದಿದ್ರೆ ಏನಂತ ಸುಮಾರು ಅಂದ್ರೆ ಸರ್, ಸುಮಾರು ಅಂತಂದ್ರು ಎಲ್ಲ ಮ್ಯಾಗ ಮೊಣಕಾಲ್ ಮಟ್ಟ ನೀರು
ಭಾಗ್ಯಮ್ಮ ಅಂತ ಮೂರ್ತಿ ಅವರು ಇದ್ರಲ್ಲ, ಅಲ್ಲಿಗೆ ಅರ್ಧ ಆಗಿತ್ತು ರೋಡ್ ಇದು. ಇಲ್ಲಿ ಅಲ್ಲಿದ್ದ ಅರ್ಧಗ ಆದಾಗ ಇದು ಮಳೆ ನೀರು ಏನ ಬಂದ್ರು ಇಲ್ಲಿ ಚರಂಡಿ ಆಗ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಇವತ್ತಿಗೂ ಚರಂಡಿ ಮಾಡಿಲ್ಲ ಇಲ್ಲಿ. ಅಲ್ಲದು ಮ್ಯಾಲೆ ಮಾಡಿಲ್ಲ, ಕೆಳಗಳು ಮಾಡಿಲ್ಲ. ಇಲ್ಲ ಒಂದ್ ಕಡೆದನ ನಮ್ಗೆ ಒಂದು ಮಾಡಿಕೊಟ್ರೆ ತೀರ ಮನೆಗಳನ್ನ ಉಳ್ಕೊಂತಾವ. ಈ ಮಳೆ ಗಾಳಿ ನೀರು ಏನನ್ನ ಇದು ವಾತಾವರಣ ಬಂದ್ಬಿಟ್ರೆ ಮನೆ ನುಗ್ಗಿ ಹೋಗ್ತಾವ ಸೀದಾ ನೀರು. ಇಲ್ಲಿ ಯಾಕಂದ್ರೆ ಸ್ಲೋ ಆಗ್ಬಿಟ್ಟತಿ, ಹಂಗಾಗಿ ಅಲ್ಲಿದ್ದ ಸೀದಾ ಬ್ಲಾಕ್ ಆಗ್ತಾವ. ರಸ್ತೆ ಮಾಡಿ ಎಷ್ಟು ವರ್ಷ ಇದು ರಸ್ತೆ ಆಗಿ ಇದು ಸುಮಾರು 8-9 ವರ್ಷ ಆಯ್ತು. ರಸ್ತೆ ಮಾಡ್ಬೇಕಾದ್ರೆ ಚರಂಡಿ ಮಾಡ್ಬೇಕು. ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಸರ್. ಇಲ್ಲಿಗೆ ಸ್ಟಾಪ್ ನಾವು ಹೇಳಿದ್ವಿ ಅದನ್ನ ಪೂರ ತಗೊಂಡೋಗಿ ಸೀದಾ ಆ ಚರಂಡಿ ವಿಜಯಕಾರಿ ಬೋರ್ಡ್ ಕಡೆ ಅದ್ರ ಬಗ್ಗೆ ಹೇಳ್ತೀರಾ? ಇದ್ರ ಬಗ್ಗೆ ಹಾಕಿದಾರ ಮಾಹಿತಿ ಅದೇನಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ಆಗತ್ತೆ ಆಗಿಲ್ಲ ಗೊತ್ತಿಲ್ಲ. ಅದು ಇವತ್ತಿಗೆ ಅದೇ ಹೇಳ್ತಾ ಇದ್ದಾರೆ. ಬೋರ್ಡ್ ಹಾಕಿರ ಕೆಲಸ ಮಾಡಿಲ್ಲ, ಕೆಲಸ ಮಾಡಿಲ್ಲ. ಒಟ್ಟು ನಿಮ್ಗೇನು ಕೆಲಸ ಆಗ್ಬೇಕು ಅಂತ ಕೆಲಸ ಆಗ್ಬೇಕಂತ ನಾವು ಹೇಳ್ತಾ ಇದೀವಿ. ಕೆಲಸ ಮಾಡ್ಕೊಡ್ರಿ ಅಂತ ಮಾಡ್ಕೊಡ್ತಿಲ್ಲ ಅವರು, ಇವತ್ತಿಗೂ ಮಾಡ್ಕೊಡ್ತಿಲ್ಲ. ಭೋಜರಾಜ್ ಅಂತೇಳಿ ಮಾತಾಡ್ತೀನಿ. ಯಾರು ಮಾತಾಡ್ತೀನಿ? ಗ್ರಾಮದ ದಲಿತ ಕಾಲೋನಿಯಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು, ನರೇಗಾದಲ್ಲಿ ಬೋರ್ಡ್ ಕಟ್ಟಿ ಸುಮಾರು 2 ವರ್ಷ ಆಗಿದೆ. 2 ವರ್ಷ 3 ವರ್ಷ ಆಗಿದೆ ಅಂತೆ. ಆದರೂ ಇದು ಬೋರ್ಡ್ ಕಟ್ಟಿದ್ರಷ್ಟೇ, ಕಾಮಗಾರಿ ಮಾಡಿಲ್ಲ ಅನ್ನೋದು ಇಲ್ಲಿ ಜನರ ಆಕ್ರೋಶ. ಇಲ್ಲಿ ಇನ್ನೊಂದು ಜನಗಳಿಗೆ ಅನುಮಾನ ಏನಿದೆ ಅಂದರೆ, ಈ ಕೆಲಸ ಕಾಮಗಾರಿ ಬೋರ್ಡ್ ಕಟ್ಟಿದರೆ ಕಾಮಗಾರಿ ಮಾಡಿದರೆ ಬಿಲ್ ತಾಂಡಿಲ್ಲ ಎಂಬ ಅನುಮಾನ ಇಲ್ಲಿ ಜನಗಳಲ್ಲಿದೆ. ಆ ಅನುಮಾನನ ಈಗ ಇಲ್ಲಿ ಜನಪ್ರತಿನಿಧಿಗಳ ಮಾಜಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇಲ್ಲಿನ ಚರಂಡಿ ಕಾಮಗಾರಿಯನ್ನು ಯಾವುದಾದ್ರೂ ಯೋಜನೆಯಲ್ಲಿ ಸಂಪೂರ್ಣ ಮುಗಿಸ್ಬೇಕು. ಇಲ್ಲಿರ್ತಕ್ಕಂಥ ದಲಿತ ಕಾಲೋನಿ ಇಲ್ಲಿರ್ತಕ್ಕಂಥ ದಲಿತ ಇವರೇ ಜಾಸ್ತಿ ಬಡ ಜನ ಇಲ್ಲಿ ವಾಸ ಮಾಡ್ತಿರೋದು. ಇಲ್ಲಿ ಬೇರೆ ದಿನ್ನೆ ಇದೆ, ಗುಡ್ಡ ಇದೆ. ಹಾಗಾಗಿ ಗುಡ್ಡದ ನೀರು ಸಮೇತ ಇಲ್ಲಿ ಚರಂಡಿ ಇಲ್ಲಿ ಬಂದು ಹರಿದು ಮನೆಗಳಿಗೆ ನುಗ್ತವೆ ಅನ್ನೋ ಭೀತಿಯಲ್ಲಿದೆ ಅವರಿಗೆ. ಆದ್ದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾಮಗಾರಿನ ಈ ಚರಂಡಿಯಿಂದ ಮುಂದುವರಿಸಬೇಕು ಅಂತೇಳಿ ಈ ನರೇಗಾ ಏನು ಕಟ್ಟಿದರೆ ಬೋರ್ಡು, ಇಲ್ಲಿ ಜನರಿಗೆ ಏನಿದೆ ಅಂದರೆ ಬೋರ್ಡ್ ಕಟ್ಟಿದ್ದಾರೆ, ಬಿಲ್ ತಗೊಂಡಿದ್ದಾರೆ ಎಂಬ ಅನುಮಾನ ಇಲ್ಲಿ ಇದೆ. ಇದ್ರ ಬಗ್ಗೆ ಮಾಹಿತಿ ಕೂಡ ಅರ್ಜಿ ಕೊಟ್ಟಿದ್ದಾರೆ. ಮಾಹಿತಿ ಸಮೇತ ಕಾಮಗಾರಿ ಆಗಿಲ್ಲ ಅಂತೇಳಿ ಕೊಟ್ಟಿದ್ದಾರೆ.